ಗಾಣಿಗ ಸಮಾಜಕ್ಕೆ ನಮಸ್ಕಾರಗಳು. ನನ್ನ ಹೆಸರು ಇಂಟಕ್ ರಾಜು ಅಂತ. ನಾನು ಹುಣಸೂರು ತಾಲೂಕು ಗಾಣಿಗರ ಸಂಘದ ಅಧ್ಯಕ್ಷ. ಇಲ್ಲಿ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದರೆ, ಸಮಾಜದಲ್ಲಿರುವಂಥ ಸಮಾಜ ಪೂರ್ತಿ ದಡ್ಡರು ಅಲ್ಲ, ಕೆಟ್ಟವರು ಅಲ್ಲ, ಎಲ್ಲ ಒಳ್ಳೆಯವರು, ಮುಗ್ಧರು. ಈ ಸಮಾಜದಲ್ಲಿ ಏನಾಗಿದೆ, ಈ ಮುಗ್ಧರ ಗುಂಪು ಮಧ್ಯದಲ್ಲಿ ನನ್ನಂಥ ಕೆಲವು ನಾಲ್ಕೈದು ಬೆರಳಷ್ಟು ಎಣಕಷ್ಟು ಜನಗಳು ಸೇರ್ಕೊಂಬಿಟ್ಟು ಈ ಜನಗಳನ್ನ ಮಂಕು ಬೂದಿ ಏರಿಸಿ ಇವರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಸರ್ಕಾರ ಅಂತೀನಿ ಸಮಾಜಕ್ಕೆ ದ್ರೋಹ ಬಗೀತಾ ಇದ್ದಾರೆ. ಕಾರಣ ಏನಂದರೆ, ಈಗ ಏನು ಹುಣಸೂರು ಗಾಣಿಗ ಸಮಾಜದ ಸಮುದಾಯ ಭವನ ಗಣೇಶ ಬೀದಿಯಲ್ಲಿದೆ, ಅದಕ್ಕೆ 1996ರಲ್ಲಿ ವಿಜಯಶಂಕರಿಂದ ಬೇಸ್ಮಟ್ಟಿಗೆ 1.5 ಲಕ್ಷ ದುಡ್ಡು ತಂದು ಕೊಟ್ಟವರು. ಈ ತಾಲೂಕಿನಲ್ಲಿ ಸಂಘಟನೆ ಇರಲಿಲ್ಲ. ಇಡೀ ತಾಲೂಕಿನಲ್ಲಿ 6 ತಿಂಗಳು ಪ್ರತಿ ಹಳ್ಳಿನ ಸುತ್ತಿ ನಮ್ಮ ಸಮಾಜ ಎಲ್ಲಿದೆ ಅಂತೇಳಿ ಇದು ಮಾಡಿ ಒಂದು ಸಂಘ ಮಾಡಿ 99ರಲ್ಲಿ ಸಂಘ ಆಯಿತು. ಆವಾಗ ನನ್ನ ಹೆಂಡತಿನೂ ಸಹ ಪುರಸಭಾ ಸದಸ್ಯರಾಗಿದ್ದರು. ಚಂದ್ರಶೇಖರ್ ಅನ್ನೋರು ಅಧ್ಯಕ್ಷರು ಮಾಡಿದ್ರು. ಅದಕ್ಕೆ ನಮ್ಮದೇನು ವಿರೋಧ ಇರಲಿಲ್ಲ, ಮಾಡ್ಕೊಂಡು ನಮ್ಮದು ಓಕೆ ಇತ್ತು. ಅದಾದಮೇಲೆ ಈ ಛತ್ರದ ಕೆಲಸ ಶುರು ಮಾಡಬೇಕಾದ್ರೆ ಒಂದು ಪೂಜೆ ಮಾಡಿದ್ರು. ಬಾಯ ಪೂಜೆ ಮಾಡಿ ಗಾಣಿಗ ಸಮಾಜದವರೆಲ್ಲ ಕಂಡು ಮಾಡಿದ್ದಾರೆ. ಕೆಲಸ ಶುರುವಾಯಿತು. 17 ವರ್ಷ ಆದರೂ HP ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕಾಮಗಾರಿ, ಕಳಪೆ ಕಾಮಗಾರಿ, ಬಿಲ್ಡಿಂಗು ಬಿರುಕ್ಬಿಟ್ಟು ಇವತ್ತು ಬೀಳೋ ಸ್ಟೇಜಲ್ಲಿದೆ. ಇವ್ರ ಜೊತೆ ಇದ್ದಂಥ ಸೋಕಾಲ್ಡ್ ಲೀಡರ್ಸ್ ಏನಿದ್ರು, ಅವ್ರ ಜೊತೆಲಿದ್ದಂಥ ನಮ್ಮ ಗಾಣಿಗ ಸಮಾಜದ ಮುಖಂಡರುಗಳು ಅವನು ಏನು ಮಾಡಿದ್ರು ಕೇಳಲಿಲ್ಲ, ಕೇಳೋಕ್ಕೆ ಇವ್ರಿಗೆ ದಮ್ಮೇ ಇಲ್ಲ. ಈ ಒಂದು ಪರಿಸ್ಥಿತಿ ಇದ್ಕೊಂಡು ಇವತ್ತು ಆ ಬಿಲ್ಡಿಂಗು ಕೆಲಸ ಕಳೆದ 30 ವರ್ಷದಿಂದ ಅರ್ಧಂಬರ್ಧಕ್ಕೆ ನಿಂತಿದೆ. ಈ 30 ವರ್ಷದಲ್ಲಿ ಆ ಬಿಲ್ಡಿಂಗ್ ಕಟ್ಟೋದಕ್ಕಾಗಲಿ, ಬಿಲ್ಡಿಂಗನ್ನು ನಿಲ್ಲಿಸೋದಕ್ಕಾಗಲಿ ನನ್ನ ಪಾತ್ರ ಏನೂ ಇಲ್ಲ. ಕಾರಣ ಏನಂದರೆ, ಆ ಛತ್ರದ ವಿಚಾರಕ್ಕೆ ನಾನು ಇಂಟರ್ಫೇರ್ ಆಗಿರಲಿಲ್ಲ. ನಾನು ಪ್ರತ್ಯೇಕವಾಗಿ ನಾನೊಬ್ಬ ಪತ್ರಕರ್ತ, ನನ್ನದೇ ಆದ ವ್ಯವಹಾರಗಳಲ್ಲಿ ನಾನು ಮುಂದೂಡಿದೆ. ಇತ್ತೀಚೆಗೆ ಏನಾಗಿದೆ, ಸ್ವಲ್ಪ ದಿನ ಆದಮೇಲೆ ಈ ಚಂದ್ರಶೇಖರ್ ಬಗ್ಗೆ ಕಂಪ್ಲೇಂಟ್ ಬಂದಾಗ ನಾನು ಸಾರ್ವಜನಿಕರು ಬಂದು ನಮ್ಮ ಗಾಣಿಗ ಸಮಾಜದವರು ಈ ಥರ ದುರಾಡಳಿತ ಆಗ್ತಾಯಿದೆ, ಲೆಕ್ಕ ಕೊಡ್ತಾಯಿಲ್ಲ, ಅದು ಮಾಡ್ತಾಯಿಲ್ಲ, ಕೆಲಸ ನಡೀತಾಯಿಲ್ಲ, ನಿಲ್ಲಿಸಿದೆ, ಇದಕ್ಕೇನಾದ್ರು ಮಾಡಬೇಕು ಅಂದಾಗ ನಾನು ಕಾನೂನುಬದ್ಧವಾಗಿ ಕಾನೂನಾತ್ಮಕವಾಗಿ ಜಿಲ್ಲಾ DR ಹತ್ರ ಮಾತಾಡಿ ಸೆಕ್ಷನ್ 25 ಹತ್ರ ಇನ್ಸ್ಪೆಕ್ಷನ್ ಮಾಡಿಸಿ ಇವ್ರು ಯಾವುದೇ ಲೆಕ್ಕಪತ್ರನ ಕೊಡದೇ ಇರೋದ್ರಿಂದ ಅದನ್ನು ರಿಪೋರ್ಟ್ ಕಳಿಸಿ ಸರ್ಕಾರದ ಮಟ್ಟದಲ್ಲಿ ಈ ಗಾಣಿಗರ ಸಂಘನ ಡಿಸಾಲ್ವ್ ಮಾಡಿಸಿದೆ, ಆಡಳಿತ ಮಂಡಳಿನ ನೇಮಕ ಮಾಡಿಸಿದೆ. ಆಡಳಿತ ಮಂಡಳಿ ನೇಮಕ ಮಾಡಿದ್ಮೇಲೆ ಚುನಾವಣಾಧಿಕಾರಿ ಬಂದರು. ಚುನಾವಣಾಧಿಕಾರಿಗಳು 2016, 14, 8ರಲ್ಲಿ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ 15 ಜನ ಡೈರೆಕ್ಟರ್ಗಳು ಯುನಾನಿಮಸ್ ಆಗೋದು. ಆ 15 ಜನ ಸೇರಿಕೊಂಡು ನನ್ನನ್ನು ಅಧ್ಯಕ್ಷನೇ ಮಾಡ್ಕೊಂಡು, ನಾನು ಆಗಿ 10 ವರ್ಷ ಆಗಿದೆ ಈ ಒಂದು ಸಂಘಕ್ಕೆ ಅಧ್ಯಕ್ಷ ಆಗಿ. ನನ್ನಿಂದ ಒಂದು ನಯಾ ಪೈಸದ ಕೆಲಸ ಆ ಬಿಲ್ಡಿಂಗಿಗೆ ಆಗಲಿಲ್ಲ. ಕಾರಣ ಏನು ಅಂದರೆ, ನಾವು ಸುಮ್ಮನೆ ಕೂತಿರಲಿಲ್ಲ, ನಾವು ಅಸಮರ್ಥರು ಅಲ್ಲ, ಅಸಹಾಯಕರು ಅಲ್ಲ. ನಾವು 40 ವರ್ಷದಿಂದ ಈ ಬಿಲ್ಡರ್ ಬಂದು ಪತ್ರಿಕೋದ್ಯಮದಲ್ಲಿ ಬಂದು ಕಾರ್ಮಿಕ ರಂಗದಿಂದ ನಾನು ಬಂದವನು. SP ಮಂಜುನಾಥ್ MLA ಆಗಿರುವಾಗ ಫಸ್ಟು ಅವರು 2008ರಲ್ಲಿ ನಡೆದಂಥ ಸಂದರ್ಭದಲ್ಲಿ ಒಂದು ವೇದಿಕೆ ಮಾಡಿ ಮಾತಾಡುವಾಗ ನಾನು ಸಮಾಜದ ಪರವಾಗಿ SP ಮಂಜುನಾಥ್ ಅವ್ರಿಗೆ ಏನು ಕೇಳಿದ್ದೇನೋ, ಸರ್ ನೀವು ಯಾವ ಹಣಕಾಸು ನಮಗೆ ಕೊಡೋದು ಬೇಡ, ನಮ್ಮದೊಂದು ಅರ್ಧಂಬರ್ಧ ನಿಂತಿರೋ ಒಂದು ಸಮುದಾಯ ಒಂದು ಭವನಕ್ಕೆ ಅಂತೇಳಿ ನಾವು ಜ್ಯೋತಿನಗರದಲ್ಲಿ ಒಂದು ಬಿಲ್ಡಿಂಗು ನಿಂತೋಗಿದೆ, ಅದನ್ನು ನೀವು ಕಂಪ್ಲೀಟ್ ಮಾಡಿ ಕೊಟ್ಟರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂದರು. ಅವರು ತುಂಬಿದ ಸಭೆಯಲ್ಲಿ ಒಪ್ಕೊಂಡ್ರು, ಅವ್ರನ್ನ ಗೆದ್ದರು, ನಾವು ಗೆಲ್ಲಿಸಿದ್ದು. ಆ ಆಕಾಶಮ್ಮ ದೇವಸ್ಥಾನ ಪಕ್ಕದಲ್ಲಿ ಆ ಸಮುದಾಯನ ₹1 ಖರ್ಚಿಲ್ಲದೆ ಅವರು ಫಂಡ್ ಹಾಕಿ ನಮಗೆ ಬೀಗ ಕೊಟ್ಟಿದ್ರೆ ಇವತ್ತು ನಾವು 4 ಜನ ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಆದರೆ ಈ ಛತ್ರಕ್ಕೆ ಇದೇ ಮಂಜುನಾಥ್ ಅವ್ರ ಹತ್ರ ₹30 ಲಕ್ಷ ದುಡ್ಡು ನಾನು ಸ್ಯಾಂಕ್ಷನ್ ಮಾಡಿಸಿದೆ. ಆ 30 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೇ ಒಂದು ದುರ್ದೈವ ನನಗೆ. ಈ ಸಮಾಜದಲ್ಲಿ ಏನಾಗಿದೆ ಅಂದರೆ, ನಮ್ಮ ಸಮಾಜದ ಕೆಲಸ ಮಾಡಿದ್ರೆ ಯಾರು ತಡ್ಕೊಳ್ಳೋರಿಲ್ಲ, ಬೇರೆಯವರು ಸುಮ್ಮನೆ ಇರ್ತಾರೆ. ನಮ್ಮ ಸಮಾಜದ ಮುಖಂಡರುಗಳಿಗೆ ಅವ್ರು ಅಸೂಯೆ ತಡ್ಕೊಳ್ಳಲ್ಲ. ಆ 30 ಲಕ್ಷ ಹಣನ ತಗೊಂಡು ನಿರ್ಮಿತಿ ಕೇಂದ್ರಕ್ಕೆ ಕೊಡ್ತೀನಿ ಅಂತ MLA ಅವರು ಹೇಳಿದ್ರು, ಕೊಡಿ ಅಂದರು. ನೀವು ಕೊಡೋದು ಡಾಕ್ಯುಮೆಂಟ್ನ ರೆಡಿ ಮಾಡುವ ಅಂತ ಹೇಳಿದ್ರು. ಆದರೆ ಹಣ ಜಿಲ್ಲಾಧಿಕಾರಿಗಳಿಂದ ಬಿಡುಗಡೆಯಾಗಿ ನಿರ್ಮಿತಿ ಕೇಂದ್ರಕ್ಕೆ ಜಮಾ ಆದ ಮೇಲೆ ಅವರು ಎಸ್ಟಿಮೇಟ್ ಮಾಡುವಂಥದ್ದು, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ನಾವು ಸಮಾಜ ಕಲ್ಯಾಣ ಅಲ್ಲಿ ದೇವರಾಜ ಅಭಿವೃದ್ಧಿ ನಿಗಮದ ಮುಖಾಂತರ ದಾಖಲಾತಿಗಳನ್ನ ಕೊಡಬೇಕು. ನಾವು ಇನ್ನೂ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲಾತಿಗಳು ಛತ್ರಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಇಲ್ಲ. ನಾನು ಅಧ್ಯಕ್ಷ ಆದಾಗ ನನಗೆ ಕೊಟ್ಟಂಥ ಚಾರ್ಜ್ ಏನು ಅಂದರೆ, ಚುನಾವಣಾಧಿಕಾರಿ ಚುನಾವಣೆ ಮಾಡಿದ ಫೈಲನ್ನು ಕೊಟ್ಟಿದ್ದಾರೆ ಹೊರತು ಇನ್ಯಾವುದೂ ಇಲ್ಲ.
ಅದು ಗೌರಶೇಖರ್ ಹತ್ರ ಇದ್ದೋ ಚಂದ್ರಶೇಖರ್ ಹತ್ರ ಇತ್ತೋ ಅದು ಇವತ್ತಿಗೂ ಇಲ್ಲ, ಆ ದಾಖಲಾತಿಗಳಿಲ್ಲ. ಅಷ್ಟು ಸುಲಭವಾಗಿ ಕೆಲಸಗಳು ಆಗೋದಿಲ್ಲ, ದಾಖಲಾತಿಗಳಿಲ್ಲ, ಆಗಲಿಲ್ಲ. ಇವತ್ತೇನಾಗಿದೆ, 30 ಲಕ್ಷ ಬಂದಾಗ ನಾವೇನಾದರೂ ಮಾಡಿಸೋಣ ಅಂತೇಳಿ MLA ಅವರಿಗೆ ಮಂಜುನಾಥ್ ಅವ್ರಿಗೆ ಕೇಳ್ಕೊಂಡಾಗ ಆ 30 ಲಕ್ಷ ಕೇಳಿದ್ದೇ 30 ಲಕ್ಷದ ಕೆಲಸ ಆಗಿ ಚಿತ್ರ ಫಿನಿಶ್ ಆಗುತ್ತೆ ಅನ್ನೋ ಅಸೂಯೆಗೆ ಈ ಸಮಾಜ ನಾನು 3 ಲಕ್ಷ ಕಮಿಷನ್ ಕೇಳಿದೆ ಅನ್ನೋ ಲೆಕ್ಕಾಚಾರಕ್ಕೆ ಆರೋಪ ಮಾಡೋದು, ಸುಳ್ಳು ಸುದ್ದಿ ಹಬ್ಸಿದ್ರು. ನನಗೆ ಬೇಸರ ಆಗ್ಬಿಟ್ಟು ನಾನು ಕೈ ಹಾಕಲಿಲ್ಲ. ಈ ಥರ ಈಗ ನಮಗೆ ಪುಷಪ್ ಮಾಡೋ ಕೆಲಸ ಮಾಡ್ಬೋದು, ನಮ್ಮನ್ನು ಹಾಳು ಮಾಡೋಕ್ಕೆ, ನಮ್ಮನ್ನು ಡ್ಯಾಮೇಜ್ ಮಾಡೋಕ್ಕೆ ಇವ್ರು ಪ್ರಯತ್ನ ಮಾಡೋಕ್ಕೆ ನಾನೇಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು? ಅದಕ್ಕೆ 30 ಲಕ್ಷನ MLA ಅವ್ರಿಗೆ ಕೊಟ್ಟು ಬೇಡಿ ಸರ್ ನಮ್ಗೆ ನೀವು ಯಾರು ಕೊಟ್ಕೊಳ್ಳಿ ಅವ್ರು ಕೊಟ್ಟರು. 10 ವರ್ಷದಿಂದ ಒಂದು ನ್ಯಾಯ ಪೈಸದ ಕೆಲಸ ಈ ಸಂಘದಿಂದ ಅಂದರೆ ನನ್ನ ಕಡೆಯಿಂದ ಆಗಲೇ ಇಲ್ಲ. ಆದರೆ 20 ಲಕ್ಷ ಅದಾದ ಬೈ ಎಲೆಕ್ಷನ್ ವಿಶ್ವನಾಥ್ ಅವ್ರ ಬೈ ಎಲೆಕ್ಷನ್ ಬಂದಾಗ 20 ಲಕ್ಷ ರೂಪಾಯಿನ ನಮ್ಮ ಸಮಾಜಕ್ಕೆ ಅಂತ ಕ್ಯಾಶ್ ಕೊಟ್ಟರು. ಆ ಕ್ಯಾಶ್ನ ಕೊಟ್ಟ ತಕ್ಷಣ ಏನು ಮಾಡಿದ್ರು, ನಮ್ಮ ಮಾಜಿ ಕಾರ್ಯದರ್ಶಿ ನಶೆಬಾಬು ನನ್ನ ಕಾರ್ಯದರ್ಶಿ, ಅವ್ರ ಮಾಜಿ ಕಾರ್ಯದರ್ಶಿ ಈ ಹಣನ ತೊಗೊಂಡು ಅವ್ರ ಕೈ ಕೊಡಿಸ್ಬಿಟ್ರು. ನನ್ನ ಆಬ್ಸೆನ್ಸಲ್ಲಿ ಈ ವ್ಯವಹಾರ ಡೀಲಿಂಗ್ ಆಗಿರುವಂಥದ್ದು ನನಗೆ ಹೇಳಿಲ್ಲ, ನನಗೆ ಗೊತ್ತಿಲ್ಲ, ಇವತ್ತವರೆಗೂ ನಾನು ನೋಡಲಿಲ್ಲ, ನಾನು ಕೇಳಿಲ್ಲ. ನಾನು ಯಾವ ರೀತಿ ಸೆಕ್ರೆಟರಿ ಅಂತ 15 ಲಕ್ಷದ ಬಗ್ಗೆ ಮಾತಾಡೋಕ್ಕಾಗ್ತದೆ? 30 ಲಕ್ಷ ಫಂಡ್ ತಂದಿದ್ದಕ್ಕೆ ಕಮಿಷನ್ ಕೇಳಿದ್ರು ಅಂದಾಗ ಇದನ್ನು ಕೇಳೋಕ್ಕೆ ಹೋದರೆ ಅರ್ಧ ನಾನು ಹಂಚ್ಕೊಳ್ಳೋಣ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ನನ್ನ ಮರ್ಯಾದೆ ತೆಗಿತಲ್ಲ. ಅಷ್ಟು ನಮಗೆ ಎಂತೆಂಥ ರೌಡಿಗಳು ಕೋಡಿಗಳು ಅವ್ರಿಗೆ ಎದುರಿಲ್ಲ, ನಾವು ನಮ್ಮ ಸಮಾಜಕ್ಕೆ ನಾವು ಎದುರ್ಕೋಬೇಕಾದ್ರೆ ಆ ರೀತಿ ಪೆಟ್ಟಿಗೆ ಇಟ್ಬಿಟ್ಟು ನಾನು ಹಾಳು ಮಾಡೋಕೆ ಬರ್ತಾರೆ. ಅದಕ್ಕಾಗಿ ಈ ದುಡ್ಡನ್ನ ಯಾವುದೇ ದುಡ್ಡಿಲ್ಲದೆ ಸಂಘದ ಅಕೌಂಟ್ಗಾಗದೆ ಟ್ರೆಜಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ, ದುಡ್ಡಂತೂ ಇಟ್ಕೊಂಡವ್ರೆ. 6 ವರ್ಷದಿಂದ ಇವತ್ತು ಬ್ಯಾಂಕ್ನಲ್ಲಿ ಇಟ್ಟಿದ್ರೆ ಒಂದು 20 ಲಕ್ಷಕ್ಕೆ 20 ಲಕ್ಷ ಆಗ್ತಿತ್ತು, ಆಗಿಲ್ಲ, 20 ಲಕ್ಷನೇ ಇದೆ. ಆ ದುಡ್ಡನ್ನ ಬಡ್ಡಿ ಸಮೇತ ಕೊಡಿ ಅಂತ ಜನಗಳು ಕೇಳ್ತಿದ್ದಾರೆ. ಆದರೆ ಜನಗಳ ಮುಂದ್ಗಡೆ ಸಬ್ಜೆಕ್ಟ್ ತರೋಕ್ಕಾಗಲ್ಲ, ಇವತ್ತವರೆಗೂ ತರಲಿಲ್ಲ. ಇವಾಗೇನು ಹರೀಶ್ ಗೌಡ್ರು ನಮ್ಗೆ ಹೇಳಿದ್ರೆ ಪೂಜೆ ಮಾಡಿಬಿಡ್ತೀವಿ. ಯಾವ ಪೂಜೆ ಮಾಡೋದು ನೀವು? ಯಾವ ಗ್ರ್ಯಾಂಟ್ ಬಂದಿದೆ? ಅವತ್ತು ಹರೀಶ್ ಗೌಡ್ರು ಏನು ಹೇಳಿದ್ದಾರೆ, 20 ಲಕ್ಷದ ಬಗ್ಗೆ ಮಾತಾಡೋದು ನೀವು ಹಾಗೆ ಹೇಳ್ರಿ, ಅದು ಅವ್ರ ಸಂಬಂಧ ಇಲ್ವಲ್ಲ, ವಿಶ್ವನಾಥ್ ಕೊಡೋ ದುಡ್ಡಲ್ಲ, ಅದು ಹಾಗೆ ಹೇಳಿ, ನಾನು ಬೇರೆ ಫಂಡಾಗಿ ನಾನು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರಲ್ವ. ಹರೀಶ್ ಗೌಡ್ರು ಮಾಡಿಸ್ತಾರೆ ಬಿಡಿ, ನೀವೇ ನರಸಿಂಹಬಾಬು ಎಸ್ಟಿಮೇಟ್ ಮಾಡಿಸ್ತಾರೆ. ನರಸಿಂಹಬಾಬು ಎಸ್ಟಿಮೇಟ್ ಮಾಡೋಕ್ಕೆ ಸಂಘ ಇಲ್ವಾ, ಸಮಾಜ ಇಲ್ವಾ, ತಾಲೂಕು ಈ ನಡುವೆಯಲ್ಲಿ ಇವ್ರು ಎಂಥ ಜನಗಳು ಅಂದರೆ, ಹುಣಸೂರು ಪಟ್ಟಣದ್ದೇ ಒಂದು ಸಂಘ ಮಾಡಿಕೊಂಡ್ರು, ಗ್ರಾಮಾಂತರ ಪ್ರದೇಶದವ್ರನ್ನ ಬಿಟ್ಟು ದ್ರೋಹ ಬಗೆದ್ರು ಜನಕ್ಕೆ. ಒಂದು ಸಂಘ ಮಾಡಿ ಅದನ್ನು ಉಳಿಸ್ಕೊಳ್ಳಿ, ಅದನ್ನು ನಿಲ್ಲಿಸ್ಕೊಂಡು ಮುಚ್ಚಿದ್ರು. ಜನಾಂಗ ಅಂದಾಗ ಒಂದಿರಬೇಕು, ಹಳ್ಳಿಯವ್ರು ಬೇರೆ ಪಟ್ಟಣದವ್ರು ಬೇರೆ ಅಂದ್ಕೊಂಡು ಭೇದ ಭಾವ ತೋರಿಸುವಂಥ ಈ ಸಮಾಜದಲ್ಲಿ ಏನಾದ್ರು ಕೆಲಸ ಮಾಡೋಕ್ಕಾಗ್ತದ? ಅಂದರೆ ಹಳ್ಳಿ ಜನ ಇವ್ರಿಗೆ ಬೇಕಾಗಿಲ್ವಾ? ಹಳ್ಳಿಯವ್ರಿಂದ ಇವ್ರೇನಾದ್ರು ರಾಜಕಾರಣ ಮಾಡೋಕ್ಕಾಗುತ್ತಾ? ಸಮಾಜನ ಮಾರ್ಕೋತೀವಿ ಚುನಾವಣೆಗಳು ಬಂದ ಲೀಡರ್ಗಳಿಗೆ. ನಾವ್ಯಾರು ಮಾಡ್ಕೊಂಡಿದ್ವಿ? ಯಾವ ಲೀಡರ್ ತವೇರ್ಪಿಸಿ ಕೈ ಚಾಚಿದ್ವಿ? ಪ್ರಾಮಾಣಿಕವಾಗಿದ್ರು ನೀವು ಇಲ್ಲದೆಲ್ಲ ಹೇಳಿ ಸಮಾಜ ನೀವು ಮಾಡ್ತಾರೋ ಕೆಲಸಕ್ಕೆ ಸಮಾಜ ಹಾಳಾಗ್ತದೆ. ಸಮಾಜಕ್ಕೆ ಯಾವ ಕೆಲಸಗಳು ಆಗ್ತಾಯಿಲ್ಲ. ಇದನ್ನು ನಾವು ಸೋರಿಸ್ಕೊಳ್ಳೋಕ್ಕಾಗಲ್ಲ. 30 ವರ್ಷ ನೀವು ನಮಗೆ ಕೊಟ್ಟಂಥ ಕಿರುಕುಳ, ನಮಗೆ ಕೊಟ್ಟಂಥ ನೋವು ಇದೆಯಲ್ಲ, ಇನ್ನೊಬ್ಬಾಗ್ರೆ ಪ್ರಾಣ ಬಿಡ್ತಾ ಇದ್ದ. ಆದರೆ ನಾನು ಗಾಣಿಗರೇ, ಅದಕ್ಕಾಗಿ ನಾನು ಕರೆಕ್ಟಾಗಿದ್ದೇನೆ. ಕೈ ಬಾಯಿ ಕಚ್ಚನ ಕರೆಕ್ಟಾಗಿ ಇಟ್ಟಿದ್ದೀನಿ. ಇವತ್ತು ನಾನು ಕೂತ್ಕೊಂಡಿದ್ದೀನಿ, ನನ್ನ ಟೇಬಲಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಮಾತಾಡೋಕ್ಕಾಗಿದ್ದೇನೆ. ಯಾವ ವೇದಿಕೆ ಕರೆದ್ರು ನಾನು ಮಾತಾಡೋಕ್ಕಾಗಿದ್ದೀನಿ. ಸಮಾಜನ ಹಾಳು ಮಾಡಿರೋ ಇವ್ರುಗಳೇ ಹೊರತು ಇಂಟೆಕ್ ರಾಜು ಅಲ್ಲ. ಒಂದೇ ಒಂದು ಪ್ರೂಫ್, ಇವ್ರು ಮಾಡಿರೋ ಸಾಧನೆ ವೇದಿಕೆ ನಿಂತ್ಕೊಂಡು ಮಾತಾಡ್ಬಿಟ್ರೆ ನಾನು ತಲೆ ಬೆಳೆಸ್ಕೊಂಡ್ಬಿಡ್ತೀನಿ. ನನಗಿಂತ ಸಹಾಯ ಕೆಲಸಗಳನ್ನ ಇವ್ರು ಮಾಡಿದರೆ ಈ ಥರ ಆಗಿದೆ. ದಯವಿಟ್ಟು ನಮ್ಮ ಸಮಾಜಕ್ಕೆ, ನಮ್ಮ ಹರೀಶ್ ಗೌಡರಿಗೆ ನಾನು ಒಂದೇ ಮಾತಾಡೋದು, ನೋಡಿ ಸ್ವಾಮಿ, ಸಣ್ಣ ನಮಗೆ ಲೀಡ್ರ್ ಇಲ್ಲ, ನೀವೇ ನಮಗೆ ಲೀಡ್ರು. ನಾವು ಯಾರು ಮಾಡಿ ನೀವು ಈ ಥರ ನಿಮ್ಮ ಪಕ್ಷದ ಚೇಲಗಳನ್ನ ಕಟ್ಕೊಂಡು ನೀವು ಆಟಗಳನ್ನ ಆಡೋದಾದ್ರೆ ನಾವು ಬೇರೆ ಥರ ಪಕ್ಷಕ್ಕೆ ನಾವು ಹೋಗ್ಬೇಕಾಗ್ತದೆ. ನಾವೇನು ಮುಟ್ಟಾಡ್ರಲ್ಲ, ನಾವು 40 ವರ್ಷ ಸರ್ವಿಸ್ ಮಾಡಿದ್ದೀವಿ. 83ರಿಂದ ನಾವು ರಾಜಕಾರಣಕ್ಕೆ ಇಳಿದಿದ್ದೀವಿ. ಸಾಲಿಗೆ ಹರೀಶ್ ಗೌಡ್ರೆ, ನಿಮ್ಮ ತಂದೆಯವ್ರ ಜೊತೆ ನಾವು ಬೆಳೆದಿರೋರು. 20 ವರ್ಷ ನಿಮ್ಮ ತಂದೆಯವ್ರ ಜೊತೆ ರಾಜಕಾರಣ ಮಾಡಿರೋರು. ಅವ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ನೀವು ನಮ್ಮ ಸಮಾಜನ ನಿಮ್ಮ ಚಮಚಗಳಿಗೆ ಬಿಟ್ಕೊಟ್ಟು ನಮ್ಮ ಸಮಾಜನ ವಿಭಾಗ ಮಾಡಕ್ಕೆ ಕೊಡ್ತೀರ ನೀವು? ಇದನ್ನು ಮರ್ತು ಬಿಡಿ. ನಾನು ನಿಮಗೆ ನಮ್ಮ ಸಮಾಜ ಪರ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಸಮಾಜನ ಎರಡು ಮಾಡೋಕ್ಕೆ ಹೋಗಬೇಡಿ. ನೀವು ಶಾಸಕರಾಗಿದ್ದೀರಿ, ನಮ್ಗೆ ಯಾವುದೂ ಲೀಡಿಲ್ಲ, ನೀವೇ ಲೀಡ್ರು. ಕರೀರಿ, ಒಂದು ಸಭೆ ಕರೀರಿ, ಯಾರು ತಪ್ಪಿದೆ ಹೇಳಿ, ಸರಿಪಡಿಸಿ. ಆ ಕ್ರೆಡಿಟ್ನ ನೀವು ತೊಗೊಳ್ಳಿ. ನಮ್ಮ ಸಮಾಜದವರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ನಿಮ್ಮದು. ಅದು ಬಿಟ್ಬಿಟ್ಟು ನಿಮ್ಮ ಪಕ್ಷದ ಕಾರ್ಯಕರ್ತ ಯಾವನ್ನ ಕಟ್ಕೊಬಿಟ್ಟು ಎಸ್ಟಿಮೇಟ್ ಮಾಡಿಸೋದು, ಯಾವನ ಕಡೆ ಪೂಜೆ ಮಾಡೋದು, ಏನು ರಬ್ಬಿನ ಮನೆ ಆಸ್ತಿನ ಅದು ಸಮಾಜದ ಆಸ್ತಿ. ಸ್ವಾಮಿ ಶಾಸಕರೇ, ಇದು ಗಾಣಿಗರ ಆಸ್ತಿ. ಕರೀರಿ ನೀವೇ ಸಭೆನಾ. ಹುಣಸೂರು ತಾಲೂಕಿನ ಇರೋ ಎಲ್ಲ ಗಾಣಿಗರನ್ನ ಕರೆದುಬಿಟ್ಟು ಕೇಳಿ, ಹೇಳಿ, ತಪ್ಪಲ್ಲಿದೆ ಹೇಳಿ, ನಾವು ಮಾರ್ಗದರ್ಶನ ಕೊಡಿ, ನಾವು ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಚಂಚಗಳ ಕೈಲಿ ನೀವು ಕೆಲಸ ಮಾಡಿಸ್ತೀನಿ ಅಂದರೆ ಒಂದು ಹೇಳ್ತೀನಿ, ನೀವು ಮಹಾನ್ ಲೀಡರ್ ನಿಜ, ಒಪ್ಕೋತೀವಿ. ನೀವು ಒಳ್ಳೆ ಜನ ಅದಕ್ಕೂ ಒಪ್ಕೋತೀವಿ. ನೀವು ಸಾಕಷ್ಟು ಬೆಳೆದಿದ್ರೆ ಅದನ್ನು ಒಪ್ಕೋತೀವಿ. ಸಾಕಷ್ಟು ಹಣವಂತರು ಅನ್ನೋದು ನನಗೆ ಗೊತ್ತಿದೆ. ನಮ್ಮ ಗೌರವಕ್ಕೆ ಅಗೌರವ ಸಂದರ್ಭ ಬಂದಾಗ
ನಾವು ಬೇರೆ ರೀತಿ ನಾವು ಸ್ಟೆಪ್ ತಗೊಳ್ಬೇಕಾಗ್ತದೆ.